ಶೃಂಗೇರಿಯಲ್ಲಿ ಯಾವ ಪಕ್ಷದ ಎಂಎಲ್ಎ ಆರಿಸಿ ಬರ್ತಾರೋ ಅದೇ ಪಕ್ಷ ಕರ್ನಾಟಕದಲ್ಲಿ ಆಯ್ಕೆಯಾಗತ್ತೆ, ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಒಂದು ಮಾತಿದೆ. ಅದು ಈಗ ಸತ್ಯ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ತೀವ್ರ ಜಟಾಪಟಿಯ ನಡುವೆ ಹೈಕೋರ್ಟ್ ಆದೇಶದಂತೆ ಆರಂಭವಾಗಿರುವಂತಹ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳು ಈಗ ಜೀವರಾಜ್ ಅವರು ಗೆಲ್ಲುವಂತೆ ಮಾಡಿದೆ. ಜೀವರಾಜ್ ಅವರು ಈಗ ಎಂಎಲ್ಎ ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಚುನಾವಣಾ ಆಯೋಗ ಇದಕ್ಕೆಲ್ಲ ನೀಡಿತ್ತು. ಅಂಚೆ ಮತಗಳನ್ನ ಎಣಿಸಿದಾಗ ಜೀವರಾಜ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. 2023ರ ಚುನಾವಣೆಯ ಫಲಿತಾಂಶದ ಪ್ರಕಾರ ಟಿ.ಡಿ. ರಾಜೇಗೌಡರು ಒಂದು 201 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಆದ್ರೆ ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅದೀಗ ಆ ಒಂದು ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿದ್ದು ಜೀವರಾಜ್ ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಒಂದು ವಿಚಾರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಶೃಂಗೇರಿಯಲ್ಲಿ ಯಾವ ಪಕ್ಷದ ಎಂಎಲ್ಎ ಆರಿಸಿ ಬರ್ತಾರೋ ಅದೇ ಪಕ್ಷ ರಾಜ್ಯದಲ್ಲಿ ಆಡಳಿತ ಮಾಡುತ್ತೆ ಎನ್ನುವಂತಹ ಒಂದು ಮಾತಿದೆ. ಹಿಸ್ಟ್ರಿಯನ್ನ ನೋಡಬೇಕಾದ್ರೆ ನಿಮ್ಗೆ ಡೀಟೇಲ್ಡ್ ಆಗಿ ಹೇಳಬೇಕು ಅಂತಂದ್ರೆ ಈ ಒಂದು ಎಲೆಕ್ಷನ್ ನಲ್ಲಿ 2023ರ ಎಲೆಕ್ಷನ್ ನಲ್ಲಿ ರಾಜೇಗೌಡರು ಗೆದ್ದಿದ್ರು. ಆ ಗೆದ್ದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಇನ್ನು 2018-23ರ ವಿಚಾರಕ್ಕೆ ಬರುವುದಾದ್ರೆ ಜೀವರಾಜ್ ಅವ್ರು ಗೆದ್ದಿದ್ರು. ಆಗ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. 2013 ಮತ್ತೆ 18ರಲ್ಲೂ ಅದೇ ಕತೆ ನಡೆದಿದೆ. ಅಂತಂದ್ರೆ ಶೃಂಗೇರಿಯಲ್ಲಿ ಯಾವ ಪಕ್ಷದ ಎಂಎಲ್ಎ ಗೆದ್ದು ಬರ್ತಾರೋ ಅದೇ ಪಕ್ಷ ರಾಜ್ಯದಲ್ಲಿ ಆಡಳಿತವನ್ನ ಮಾಡುತ್ತೆ ಎನ್ನುವಂತಹ ವಿಚಾರ ಸತ್ಯ ಅಂತ ಹೇಳಾಯ್ತು. ಈಗ ಏನಾದ್ರೂ ಅಧಿಕಾರ ಚೇಂಜ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಜೀವರಾಜ್ ಅವರು ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಅಂಚೆ ಮತಗಳನ್ನು ತೆಗೆಸ್ತಾರೆ, ಗೊತ್ತಾಗುತ್ತೆ ಅಂಚೆ ಮತದಲ್ಲಿ ಗೋಲ್ಮಾಲ್ ಆಗಿತ್ತು ಅನ್ನುವಂತಹ ಕಾರಣ ಗೊತ್ತಾಗುತ್ತೆ. ತದಾದ ನಂತರ ಸರಿಯಾದ ಎಣಿಕೆ ಮಾಡಿದಾಗ ಗೊತ್ತಾಗುತ್ತೆ ಜೀವರಾಜ್ ಅವರು ಗೆದ್ದಿದ್ರು ಅಂತ ಹೇಳಿ. ಈಗ ಜೀವರಾಜ್ ಅವರು ಹೋಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಜೀವರಾಜ್ ಅವರು ಬಿಜೆಪಿಗೆ ಸೇರಿದವರು. ಒಂದ್ ಕಡೆ ನೋಡ್ತಾ ಹೋದ್ರೆ ಇದು ಕಾಕತಾಳಿ ಅಂತ ಅನ್ಸಲ್ಲ. ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕಾಗಿ ಜಗಳಗಳೇ ಆಗ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಸೀಟ್ ತನಗ್ ಬೇಕು, ಮುಖ್ಯಮಂತ್ರಿ ಸ್ಥಾನ ನನಗ್ ಬೇಕು ಅಂತ ಜಗಳಗಳು ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಆಗಿರುವಂತಹ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ಇದೇ ಒಂದು ಬರ್ತ್ಡೇ ದಿನ ನನ್ನ ಅಣ್ಣನಿಗೆ ಒಂದು ಗಿಫ್ಟ್ ಸಿಗುತ್ತೆ, ತಾಳಿದವನು ಬಾಳಿಯಾನು ಎನ್ನುವಂತಹ ಮಾತನ್ನ ಆಡ್ತಾರೆ. ಇದೇ ಸಂದರ್ಭದಲ್ಲಿ ನನ್ನ ಅಪ್ಪ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗೊಂದಲ ನಡೀತಾ ಇದೆ. ಆ ಗೊಂದಲದ ನಡುವೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತಾ, ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತಾ, 2028ರ ಚುನಾವಣೆಗೂ ಮುನ್ನ ಬಿಜೆಪಿ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡುತ್ತಾ ಎನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಇನ್ನು ಹೆಚ್ಚಿನ ವಿಚಾರಗಳನ್ನ ಹೇಳಬೇಕು ಅಂತಂದ್ರೆ ಕೇರಳದಲ್ಲಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಗೊಂದಲದಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸಾಕಷ್ಟು ಜನ ನಾಯಕರು ಬರ್ತಾ ಇದ್ದಾರೆ ಕೇರಳಗೆ ಅಂತ ಹೇಳಲಾಗ್ತಾ ಇದೆ. ಕೇರಳಗೆ ಬಂದು ಗೊಂದಲವನ್ನ ಸರಿ ಮಾಡಿ ಕರ್ನಾಟಕಕ್ಕೆ ಬಂದು ಒಂದು ಡಿಸಿಷನ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದ್ರೂ ಸಿಎಂ ಸ್ಥಾನ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಸಿದ್ದರಾಮಯ್ಯ ಪರವಾಗಿರುವಂತಹ ಸಾಕಷ್ಟು ನಾಯಕರು ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ. ಅಕಸ್ಮಾತ್ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ ಹೇಳಿ ಹೈಕಮಾಂಡ್ ಅವರು ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಮತ್ತು 40 ಜನ ಶಾಸಕರು ಬಿಜೆಪಿಗೆ ಹೋಗುವಂತಹ ಸಂದರ್ಭ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಂದ್ರೆ ಶೃಂಗೇರಿಯಲ್ಲಿ ನಡೀತಾ ಇರುವಂತಹ ಈ ಒಂದು ರೋಚಕ ಸತ್ಯ ಅಂದ್ರೆ ಶೃಂಗೇರಿಯಲ್ಲಿ ಯಾವ ಪಕ್ಷದ ಎಂಎಲ್ಎ ಅಧಿಕಾರಕ್ಕೆ ಬರ್ತಾರೋ ಅದೇ ಪಕ್ಷ ರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನ ಸ್ಥಾಪನೆ ಮಾಡುತ್ತೆ ಎನ್ನುವಂತಹ ವಿಚಾರ ಸತ್ಯ ಆದಂಗಾಯ್ತಲ್ಲ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.